ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಕರ್ಕಾಟಕ ರಾಶಿಯ ನವೆಂಬರ್ ತಿಂಗಳ ಮಾಸಿಕ ಭವಿಷ್ಯವನ್ನು ನೋಡೋಣ ಈ ಒಂದು ಸಂಚಿಕೆಯಲ್ಲಿ. ಕರ್ಕಾಟಕ ರಾಶಿಯವರಿಗೆ, ಅದರಲ್ಲೂ ವಿಶೇಷವಾಗಿ ಸಣ್ಣ ಕೈಗಾರಿಕೆ ಉದ್ಯಮಿಗಳಿಗೆ ದ್ವಿದಳ ಧಾನ್ಯಗಳಿಂದ ಲಾಭಗಳಾಗುವಂತಹ ಸಾಧ್ಯತೆ, ವ್ಯಾಪಾರಗಳಿಗೆ ಉತ್ತಮವಾದಂಥ ಬೆಳವಣಿಗೆ. ಅದರಲ್ಲೂ ವಿಶೇಷವಾಗಿ ವ್ಯಾಪಾರ, ವ್ಯವಹಾರ ಮತ್ತು ಆರ್ಥಿಕ ಲಾಭವನ್ನು ಮಾಡ್ತಿರೋರಿಗೆ ಹೆಚ್ಚಿನ ಒಂದು ಆಕಾಂಕ್ಷೆಗಳಾಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಸತಿ ಪತಿಯ ನಡುವೆ ಕೆಲವೊಂದು ವಿರಸಗಳಾಗುವಂಥದ್ದು ಮತ್ತು ಮೂರನೇ ವ್ಯಕ್ತಿಗಳಿಂದ ಕೆಲವೊಂದು ಸಮಸ್ಯೆಗಳು ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆರ್ಥಿಕತೆಯ ಒಂದು ಲಾಭ ಕೌಟುಂಬಿಕ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ತಂದುಕೊಡುತ್ತೆ. ಮತ್ತು ವಿಶೇಷವಾಗಿ ವಲಸೆ ಹೋಗ್ತಿರ್ತಾ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವಲಸೆ ಹೋದ್ರೂ ಸಹಿತ ಯಾವುದೇ ರೀತಿಯ ಒಂದು ಪ್ರಯೋಜನಕಾರಿಯಾದಂಥ ಬೆಳವಣಿಗೆ ತಮಗೆ ಆಗ್ತಾ ಇರೋದಿಲ್ಲ. ಈ ಕರ್ಕಾಟಕ ರಾಶಿಯವರಿಗೆ ಹೆಚ್ಚಿನ ಒಂದು ಮಾನಸಿಕವಾದಂಥ ವೇದನೆಗಳು ಕಾಡ್ತಾ ಇರುತ್ತೆ. ಅದರಲ್ಲೂ ಸಹಿತ ನಾವಿಲ್ಲಿ ವಿಶೇಷವಾಗಿ ಹೇಳ್ಬೇಕಂದ್ರೆ, ಆಸ್ಪತ್ರೆಯಲ್ಲಿ ಅವ್ರಿಗೆ ಕೆಲವೊಂದು ಸಮಸ್ಯೆಗಳಾಗುವಂಥದ್ದು ಮತ್ತು ಅದರಲ್ಲೂ ವಿಶೇಷವಾಗಿ ನರದ ಒಂದು ಸಮಸ್ಯೆಗಳು, ಬೆನ್ನು ನೋವಿನ ಒಂದು ಸಮಸ್ಯೆಗಳು ಮತ್ತು ಒಂದು ರೋಗ ಅಂದರೆ ಯಾವುದಾದ್ರು ಒಂದು ಅನುಚಿತವಾದಂಥ ರೋಗದ ಸಮಸ್ಯೆಗಳಾಗುವಂಥ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಕಾಡ್ತಾ ಇದೆ. ಅದಕ್ಕಾಗಿ ತಾವು ಹೆಚ್ಚಿನ ಒಂದು ಪ್ರಯಾಣ ಮಾಡೋದನ್ನು ಬಿಟ್ಟು ಹೆಚ್ಚು ಸ್ವಲ್ಪ ತಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡೋದು ತುಂಬಾ ಉತ್ತಮವಾಗಿರುತ್ತೆ. ಆರ್ಥಿಕತೆಯ ಲಾಭಕ್ಕಾಗಿ ತಮ್ಮ ಒಂದು ವ್ಯಾಪಾರ ಅಭಿವೃದ್ಧಿ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಿ. ಮತ್ತು ವಿಶೇಷವಾಗಿ ಈ ಒಂದು ಮಾಸದಲ್ಲಿ ತಾವು ಶಿವನ ಆರಾಧನೆಯನ್ನು ಮಾಡೋದು ತುಂಬಾ ಉತ್ತಮವಾಗಿರುತ್ತೆ. ಮತ್ತು ಬೂದಿ ಬಣ್ಣದ ಜೊತೆಗೆ ಶ್ವೇತ ಬಣ್ಣವನ್ನು ಧಾರಣೆ ಮಾಡೋದು ತುಂಬಾ ಉತ್ತಮವಾಗಿರುತ್ತೆ. 6 ಅನ್ನುವಂಥ ಸಂಖ್ಯೆ ತಮಗೆ ಲಾಭವನ್ನು ತಂದುಕೊಡುತ್ತೆ. ಆರ್ಥಿಕತೆಯ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಾಗಿ ತಮ್ಮ ಒಂದು ಯೋಜನೆಗಳನ್ನು ಗೌಪ್ಯವಾಗಿ ಕಾಪಾಡಿ. ಮತ್ತು ವಿಶೇಷವಾಗಿ ತಮ್ಮ ಮಾನಸಿಕ ವೇದನೆಗಳನ್ನು ಸಹಿತ ದೂರ ಮಾಡಲಿಕ್ಕೆ ತಮ್ಮ ಒಂದು ಸ್ನೇಹಿತರೊಂದಿಗೆ ಉತ್ತಮವಾದ ಸಮಯವನ್ನು ಕಳೆಯುವಂಥ ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತಾ ಇದೆ. ಇದಾಗಿತ್ತು ಕರ್ಕಾಟಕ ರಾಶಿಯ ನವೆಂಬರ್ ತಿಂಗಳ ಮಾಸಿಕ ಭವಿಷ್ಯ. ಇದೇ ರೀತಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ವಿಚಾರಗಳನ್ನು ತಾವು ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ತಮ್ಮ ಮೊಬೈಲ್ ನೋಟಿಫಿಕೇಶನ್ ಮುಖಾಂತರ ತಾವು ತಗೊಳ್ಬೋದಾಗುತ್ತೆ. ಮತ್ತು ಇನ್ನೂ ಹೆಚ್ಚಿನ ಪ್ರಶ್ನೆಗಳಿದ್ದರೆ ನೇರ ಭೇಟಿಗಾಗಿ ನಮ್ಮ ಒಂದು ಮೊಬೈಲ್ ನಂಬರ್ ಕಾಣ್ತಾ ಇದೆ, ತಾವು ಅದಕ್ಕೆ ತಮ್ಮ ಒಂದು ಸಂಪರ್ಕವನ್ನು ಸಹಿತ ಮಾಡ್ಬೋದು. ಅಥವಾ DM ಮಾಡಿ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅದರಲ್ಲಿ ಎಲ್ಲ ರೀತಿ ಮಾಹಿತಿಗಳು ತಮಗೆ ಸಿಗುತ್ತೆ ಅಂತ ಸಹಿತ ತಿಳಿಸ್ಕೊಡ್ಬೋದಾಗುತ್ತೆ. ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.